ಸರ್ ಶೆಟ್ಟರ್ ಅವರು ಈಗ ಬಿಜೆಪಿಗೆ ಹೋಗಿದ್ದು ಕಾಂಗ್ರೆಸ್ಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಸರ್? ನೋಡಿ, ರಾಷ್ಟ್ರೀಯ ಪಕ್ಷಗಳು ಅವೆಲ್ಲ ಬ್ಯಾಲೆನ್ಸ್ ಆಗಿ ಇರ್ತವೆ. ಒಬ್ರು ಹೋದಾಗ ಇನ್ನೊಬ್ರು ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಅವೆಲ್ಲ ನಡೀತಾ ಇರ್ತವೆ. ಅದ್ರ ಬಗ್ಗೆ ಏನು ಭಾಳ ದೊಡ್ಡದು ಈಗ ನನ್ನಿಂದನೇ ಎಲ್ಲ ಅನ್ನುವಂಥದ್ದು ನಮ್ಮ ಭ್ರಮೆ ಇಲ್ಲ, ನಾವು ಇರಬಾರ್ದು ಅಷ್ಟೇ. ಥ್ಯಾಂಕ್ ಯು. ಹುಬ್ಳಿ ಧಾರವಾಡ ಟಿಕೆಟನ್ನು ಕೊಡ್ತೀವಿ ಲೋಕಸಭೆಗೆ ಅಂತ ಹೇಳಿದ್ವಿ, ಬಟ್ ಆದರೂ ಅವರು ಅದನ್ನು ನಿರಾಕರಿಸಿ ಈಗ ಬಿಜೆಪಿಗೆ ಹೋಗಿರುವಂಥದ್ದು ಆಶ್ಚರ್ಯ ತಂದಿದೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ನಿನ್ನೆ ಅಷ್ಟೇ ಅವ್ರನ್ನ ಮೀಟ್ ಮಾಡಿರ್ತಾರೆ, ಅದಾದಮೇಲೆ ಈ ಬೆಳವಣಿಗೆಗಳಾಗುವಂಥದ್ದು ಕೆಲವೊಂದು ಕಡೆ ಗೊತ್ತಿರಲಿಲ್ವಂತ ಈ ರೀತಿ ಆಗುತ್ತೆ ಅನ್ನೋಂಥದ್ದು. ಇದನ್ನೆಲ್ಲ ಪ್ರಶ್ನೆಯನ್ನು ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ನವ್ರನ್ನ ನೀವು ಕೇಳಿಕೊಂಡು ಉತ್ತರವನ್ನು ಪಡ್ಕೊಳ್ಳೋದು ಸೂಕ್ತ. ಸರ್ ನಿನ್ನೆ CMನ ಭೇಟಿಯಾಗಿದ್ರಿ, ಈ ವಿಚಾರ ಏನಾದ್ರು ಚರ್ಚೆಗೆ ಬಂತ? ಇಲ್ಲ, ನಾನು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ನಾನು ಅಗ್ರಿಕಲ್ಚರ್ ಕಾಲೇಜ್ ಬಗ್ಗೆ ಅನುದಾನವನ್ನು ಈ ಬಜೆಟದಲ್ಲಿ ಮೀಸಲಾಗಿಡಬೇಕು ಅಂತೇಳಿ ಪತ್ರ ಕೊಟ್ಟು ಅವರಿಗೆ ಹೇಳಿ ಬರಲಿಕ್ಕೆ ಹೋಗಿದ್ದಾರೆ. ಬಟ್ ಯಾವುದೇ ರಾಜಕಾರಣದ ಬಗ್ಗೆ ಚರ್ಚೆ ಇಲ್ಲ. ಸರ್ ಶೆಟ್ಟರ್ ಈ ಥರ ವಾಪಸ್ ಹೋಗಿದ್ದು ಎಲ್ಲೊಂದು ಕಡೆ ವಿಶ್ವಾಸ ದ್ರೋಹ ಅನ್ನುವಂಥದ್ದು KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ಇದು. ನಾನು ಇವತ್ತು ಅದ್ರ ಬಗ್ಗೆ ಯಾವುದೇ ಚರ್ಚೆಗಳನ್ನು ಮಾಡಲ್ಲ. ಅವರವ್ರ ವೈಯಕ್ತಿಕ ವಿಚಾರದ ಬಗ್ಗೆ ಅವ್ರು ತೀರ್ಮಾನಗಳು ಮಾಡಿರೋದ್ರಿಂದ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನಿಮ್ಮ ನಿಲುವು ಸ್ಪಷ್ಟವಾಗಿದೆ ಸರ್? ಎರಡು ಸಲ ಹೇಳಬೇಕು ಅಲ್ಲ, ಈಗ ಕೊನೆ ಸಲ ಕೊನೆ ಸಲ ಎರಡು ಸಲ ಹೇಳಬೇಕು. ಕೊನೆ ಸಲ ಇದು ಇನ್ನೊಂದು ಸಲ ಕೇಳೋದಲ್ಲ. ಇಲ್ಲ ಹೋಗಲ್ಲ. ಥ್ಯಾಂಕ್ ಯು.